ನಮಸ್ಕಾರ. ಬ್ರೇಕ್ ಆದ್ಮೇಲೆ ಮತ್ತೆ ಕರ್ನಾಟಕ ಪಾಲಿಟಿಕ್ಸ್ ಲೀಗ್ ಅನ್ನ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಜೋಸೆಫ್ ಪ್ಲೀಸ್ ಕ್ವಿಕ್ ಆಗಿ. ಅಲ್ಲ, ಇದು KPL ಬಗ್ಗೆ ಮಾತಾಡಿದಾಗ ನನಗೆ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಯಾಕಂದ್ರೆ ನಾವು ಕಷ್ಟಪಟ್ಟು ಬೆಳಗಾಂ ಟ್ರಾವೆಲ್ ಮಾಡಿ ಆ ಟೀಮ್ ಬಿಲ್ಡ್ ಮಾಡಿ ಅಲ್ಲಿಂದ ನಮ್ಗೆ ಎಂತ ಪ್ಲೇಯರ್ಗಳು ಬಂದಿದ್ದಾರೆ ಕರ್ನಾಟಕಕ್ಕೆ. ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿದ್ಮೇಲೆ ನಾನು ಹೇಳೋದಿಷ್ಟೇ, KCAಗೆ ಆಯ್ತು ಕೆಲವು ಫ್ರಾಂಚೈಸಿಗಳು ಬರಲಿಲ್ಲ, ಇವರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, ಯಾರಿಗೂ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಯಾಕಂದ್ರೆ ಏನ್ ಡ್ರಾಮಾ ನಡೀತಿದ್ದು ಜನಕ್ಕೆಲ್ಲ ಗೊತ್ತಾಯ್ತು. ನಾನು ಇಷ್ಟೇ ಕೇಳೋದು, ಆಯ್ತು KCA ಹತ್ರ ಇರೋ ಹಣ ಏನು 126 ಕೋಟಿನೋ 150 ಕೋಟಿನೋ ಏನೋ, ನನಗೆ ನಾಟ್ ಇಂಟ್ರೆಸ್ಟ್. ಅಷ್ಟು ದುಡ್ಡಿದ್ದವರು ಅವರು ಇದು KPL ನಮ್ಗೆ ಎಷ್ಟು ಇಂಟ್ರೆಸ್ಟ್ ಆಗಿತ್ತು, ಎಷ್ಟು ಮಕ್ಕಳು ಬರ್ತಿದ್ರು, ಟ್ಯಾಲೆಂಟು, ಎಷ್ಟು ಜನಕ್ಕೆ ಆಸೆ ಇತ್ತು, ಎಸ್ಪೆಷಲಿ ಡಿಸ್ಟ್ರಿಕ್ಟ್ ಬಾಯ್ಸ್ಗೆ ಕಾಯ್ತಾ ಇದ್ರು. KPL ಅಂದ್ಬಿಟ್ಟು ದಿನಕ್ಕೆ 10 ಕಾಲ್ ಬರೋದು. ಅವ್ರಿಗೆಗೋಸ್ಕರ ಅದು KCA 1 ಕೋಟಿ ಖರ್ಚು ಮಾಡಿ ಒಂದು ಟೂರ್ನಮೆಂಟ್ ಮಾಡಕ್ಕೇನು? ನಾ ಇಷ್ಟೇ ಹೇಳ್ತೀನಿ, ಕುಂಬ್ಳೆ ಶ್ರೀನಾಥ್ ಫಸ್ಟ್ ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ಅವ್ರೇನು ಹೇಳಿದಂದ್ರೆ ಇದು ಫ್ರಾಂಚೈಸಿಗಳು ಮಾಡಬಾರ್ದು, KCAನೇ ಮಾಡಬಹುದು ಅಂದ್ಬಿಟ್ಟು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಯ್ತಾ? ಆತರ ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ಅವರೇ ಆಯ್ತಪ್ಪ ಇದೆಲ್ಲ ಆಯ್ತು, ಕೆಲವು ಫ್ರಾಂಚೈಸಿಗೆ ಇದಾಗಿದೆ, ಮಾಡ್ಬೋದಾಯ್ತು, ಅದು ಮಾಡ್ಬೇಕು. ಓಕೆ ವಿಜಯ್, ಕ್ವಿಕ್ ಆಗಿ. ಇದು ಇವ್ರು ಹೇಳ್ದಷ್ಟು ಸುಲಭನೂ ಅಲ್ಲ, ಯಾಕಂದ್ರೆ ಇದ್ರ ಲೀಗಲ್ ಇಶ್ಯೂಸ್ ಇದೆ. 3 ಜನ ಕೋರ್ಟ್ಗೆ ಹೋಗಿದ್ದಾರೆ. ನಾವ್ ಹೇಳಿದ್ವಿ ನಾವ್ ಒಂದೆರಡು ಟೀಮ್ ಫೀಲ್ಡ್ ಮಾಡ್ತೀವಿ, ನೀವು ಬೇರೆಯವ್ರು ಬನ್ನಿ ಅಂತ. ಅದ್ರಲ್ಲಿ ಇಬ್ಬರೇ ಯಾಕೆ ಕೊಟ್ರು, ಮಿಕ್ಕಿದ ಇಬ್ರು ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ನಾವು ಕೇಳ್ಬೋದು. ದುಡ್ಡು ಇಂಪಾರ್ಟೆಂಟ್ ಅಲ್ಲ KCAಗೆ, ಅದೊಂದು ಹೇಳ್ತೀನಿ ಕೇಳಿ. ಇನ್ನೊಂದು ಹೇಳ್ತಾ ಇದಾರೆ 30 lakhs KCA ಪ್ರಾಮಿಸ್ ಮಾಡಿದ್ರು ಅಂತ. ಪ್ರೀವಿಯಸ್ ಕಮಿಟಿನಲ್ಲಿ ಯಾರು 30 lakhs ಪ್ರಾಮಿಸ್ ಮಾಡಿದ್ರು ಅದನ್ನ ಪ್ಲೀಸ್ ಲೆಟ್ ದಮ್ ಸೇ. ನಾವೇನ್ ಮಾಡ್ತೀವಿ, ರೈಟಿಂಗ್ ಅಲ್ಲಿ ಇತ್ತು ಅಂತಂದ್ರೆ ನಾವು 2.4 crores ಕೊಡಕ್ ರೆಡಿ ಇದೀವಿ. ಸಿಂಪಲ್ ಓವರ್. ಸಮಯದ ಅಭಾವ ಇದೆ, ದಯವಿಟ್ಟು ಸಮಯದ ಅಭಾವ. ನಾಟ್ ಅಗೇನ್ಸ್ಟ್ KPL. ಈಗಲೂ ಫ್ರಾಂಚೈಸೀಸ್ ಬನ್ನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆ ಕೃಷ್ಣ ಸರ್ ಪ್ಲೀಸ್ ಕ್ವಿಕ್ ರಿಯಾಕ್ಷನ್ ನಿಮ್ಮಿಂದ. ನಾನು KPL ಇಂದ ವಾಕೌಟ್ ಮಾಡಿದೆ. ಯಾಕಂದ್ರೆ ನಾನು ಸೇಮ್ ಅದೇ ನನ್ನ ಮನಸ್ಸಲ್ಲಿ ಇದ್ದಿದ್ದು, KCA ಕಂಡಕ್ಟ್ ಮಾಡಬೇಕು. ಯಾಕಂದ್ರೆ ಅವಾಗ ಅವರು ಇವ್ರಿಗೆ ಕೊಟ್ಟಿದ್ರು ಫ್ರಾಂಟಿಯರ್ಸ್ ಗ್ರೂಪ್ ಅಂತ. ಫ್ರಾಂಟಿಯರ್ಸ್ ಗ್ರೂಪ್ ರಿಜಿಸ್ಟರ್ ಆಫ್ ಸೊಸೈಟೀಸ್ ಅಲ್ಲಿ ಎನ್ಕ್ವೈರಿ ಆಗ್ತಾ ಇತ್ತು. ಎನ್ಕ್ವೈರಿ ಆಗ್ತಾ ಇರೋರು ನೀವು ಕೊಡಬೇಡಿ ವಿತೌಟ್ ಟೆಂಡರ್ ಅಂತ ನಾನು ಹೋಗಿದ್ದೆ, ಅಬ್ಜೆಕ್ಟ್ ಮಾಡಿದೆ. ಯಾರು ನನ್ನ ಮಾತಲ್ಲಿ ನಾನು ವಾಕೌಟ್ ಮಾಡಿದೆ ಮೀಟಿಂಗ್. ಓಕೆ ರಘುರಾಮ್ ಸರ್, KPL ವಾಸ್ ಎ ವೆರಿ ಗುಡ್, ತುಂಬಾ ಒಳ್ಳೆ ಟೂರ್ನಮೆಂಟ್ ಆಗಿತ್ತು. ಮಕ್ಕಡೆ ಮಲ್ಗೋದಕ್ಕೆ ಏನ್ ಕಾರಣ ಆಯ್ತು ಅಂತೀರಿ? ಮಕ್ಕಡೆ ಮಲ್ಗೋದಕ್ಕೆ ಕಾರಣ ಅಂದ್ರೆ ಫ್ರಾಂಚೈಸೀಸ್ ರೀಕೋಆರ್ಡಿನೇಷನ್ ಮತ್ತೆ KCA ಇಂದ ರೆಸ್ಪಾನ್ಸಿಬಿಲಿಟಿ ಸರಿ ಇರ್ಲಿಲ್ಲ ಅಷ್ಟೇ. ಬಟ್ ಒಂದು ಟೂರ್ನಮೆಂಟ್ ಆಫ್ ಆ ಮ್ಯಾಗ್ನಿಟ್ಯೂಡ್ ನಡೆಸೋದಕ್ಕೆ ತುಂಬಾ ಒಳ್ಳೆ ದಕ್ಷ ಆಡಳಿತಗಾರ ಬೇಕು, ಕನ್ವಿಕ್ಷನ್ ಬೇಕು. ಎಲ್ಲಾ ಟೂರ್ನಮೆಂಟ್ ತಾಪತ್ರೆಗಳು ತೊಂದರೆಗಳು ಬಂದೇ ಬರುತ್ತೆ, ಅವೆಲ್ಲ ದಾಟಿ ಹೋಗ್ಬೇಕಾಗಿತ್ತು. ಅದರಿಂದ ನಮ್ಮ ಏನ್ ತೊಂದರೆ ಆಯ್ತು, ಲೀಗಲ್ ತೊಂದರೆ ಆಯ್ತು ಏನೋ, ಬಟ್ ಹುಡುಗರು ಮಾತ್ರ ಬಹಳ ತುಂಬಲಾರ್ದ ನಷ್ಟ ಆಯ್ತು. ಅದಂತೂ ದೊಡ್ಡ ಸತ್ಯ ಅಷ್ಟೇ, ಅದು ಸತ್ಯ. ಸುಮಾರು ಪಾಪ ತುಂಬಾ ಜನ ಆಟಗಾರ ಕನಸಿಟ್ಕೊಂಡ್ ಬಂದಿದ್ರು, ಅದ್ರ ನುಚ್ಚುನೂರು ಆಯ್ತು ಅಂತೀರಿ. ಓಕೆ ಶಶಿಧರ್ ಶೆಟ್ರ ಹೇಳಿ. ಈಗ ಇವ್ರು ಹೇಳಿದ್ರು, ಯಾರು ಹೇಳಿದ್ರು 30 lakhs ಕೊಡ್ತೀನಿ ಅಂತ ಹೇಳೋಕೆ ಹೇಳಿದ್ರು. ಆ ಸೆಕೆಂಡ್ ವರ್ಷನ್ ನಾನು ಹೇಳಿದ್ನಲ್ಲ, ಬಹಳ ಫಾಸ್ಟ್ ಆಗಿ ಮಾಡಿದ್ರು ಅಂತ. ಅವಾಗ ವಿ ರೆಫ್ಯೂಸ್ ಟು ಪ್ಲೇ ಇನ್ ದಿ ಶಾರ್ಟ್ ಪೀರಿಯಡ್. ವಿ ಡೋಂಟ್ ವಾಂಟ್ ಟು ಪ್ಲೇ, ಯು ಕಂಡಕ್ಟ್ ಇಟ್ ನೆಕ್ಸ್ಟ್ ಇಯರ್, ದಿಸ್ ಇಯರ್ ಯು ಪೋಸ್ಟ್ಪೋನ್ ಇಟ್ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆವಾಗ ಆಗಿನ ಪ್ರೆಸಿಡೆಂಟು ಆ ಮೀಟಿಂಗ್ ಅಲ್ಲಿ ಎಲ್ಲರೂ ಇದ್ರು, ಸೆಕ್ರೆಟರಿ ಇದ್ರು, ಈಗಿನ ತಲಾ ವೆಂಕಟೇಶ್ ಅವರು ಆವಾಗಲೂ ಇದ್ರು. ಹೇಳಿದ್ರು ನಾವು ಸ್ವಲ್ಪ ಖರ್ಚನ್ನು ಕಮ್ಮಿ ಮಾಡಿಬಿಟ್ಟು ಅದನ್ನ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಮೌಂಟ್ ಸ್ಪೆಸಿಫೈ ಮಾಡಿ ಅಂತ ಎಲ್ಲ ಹೇಳಿದ್ರು. ಅವ್ರು ಅಫಿಷಿಯಲಿ ಹೇಳಲಿಕ್ಕೆ ಆಗೋದಿಲ್ಲ, ಅಫಿಷಿಯಲಿ ಹೇಳಕ್ ಆಗೋದಿಲ್ಲ. ಆಫ್ ದ ರೆಕಾರ್ಡ್ ಹೇಳ್ತೀನಿ ಸರ್, ಒಂದು 30 lakhs ಬರಬಹುದು ಅಂತ ಹೇಳಿದ್ರು. ಸರ್ ಒಂದು ಪ್ರಶ್ನೆ, ಒಂದು ಕ್ವಿಕ್ ಪ್ರಶ್ನೆ ಜೋಸೆಫ್ ಅವರಿಗೆ. ನನ್ನ ಪ್ರಶ್ನೆ, ಮತ್ತೆ KPL ಶುರುವಾಗಬೇಕು ಅನ್ನೋದು ನಿಮ್ಮ ಆಸೆನ ಹೇಗೆ? ಹೌದು, ಡೆಫಿನೆಟ್ ಆಗಿ. ಯಾಕಂದ್ರೆ ನಮಗೆ ಆಸೆ ಇರೋದೇನು ಗೊತ್ತಾ, ನಮ್ಮ ಮಕ್ಕಳು ಆಡ್ಬೇಕು, ನಮಗೆ ಕ್ರಿಕೆಟ್ ಬೇಕು, ಈ ಪಾಲಿಟಿಕ್ಸ್ ಬೇಡ. ಯಾರೇ ಪವರ್ ಬರ್ಲಿ, ನಮ್ಗೆ ಬೇಕಾದ ಕ್ರಿಕೆಟ್ ಇದೆಲ್ಲ ಒಟ್ಟಿಗೆ ಬರ್ಬೇಕು. ಜನ ಒಂದು ಟೀಮ್, A ಟೀಮ್ B ಟೀಮ್ ಅಲ್ಲ, ಎಲ್ಲ ಒಟ್ಟಿಗೆ ಬಂದು ಕರ್ನಾಟಕ. ಪ್ರಕಾಶ್ ಸರ್ ನೀವೇನಂತೀರಿ ಅದಕ್ಕೆ? ನೋಡಿ, ಫಸ್ಟ್ ಅಸೋಸಿಯೇಷನ್ ಇನ್ ದ ಕಂಟ್ರಿ KPL ಮಾಡಿರೋದು ಯಾರಾದರೂ ಅಂದರೆ ಅದು KCA. ಹಲವಾರು ಸಾಧನೆಗಳು KCA ಮಾಡಿದೆ. ಈ ಕಮಿಟಿ ಆ ಕಮಿಟಿ ಹೇಳೋಕ್ಕಿಂತ ಒಂದು ಕಾನ್ಸೆಪ್ಟು ಇಡೀ ದೇಶವನ್ನಲ್ಲಿ ಎಲ್ಲಿ IPL ನಡೀತಿರೋ ಅದೇ ಮಾದರಿಯಲ್ಲಿ ಮಾಡಬೇಕು ಅಂತ ನಡೆಸಿದ್ದು. ಅದನ್ನು ನನ್ನ ಪ್ರಕಾರ ಕಂಟಿನ್ಯೂ ಆಗಬೇಕಾಗಿತ್ತು. ಅದು ಯಾವ ಕಂಟಿನ್ಯೂ ಆಗಲಿಲ್ಲೋ ಏನೋ ಗೊತ್ತಿಲ್ಲ. ನನ್ನ ಪ್ರಕಾರ ಡೆಲಿಬ್ರೇಟ್ ಅಟೆಂಪ್ಟ್ ಟು ಕಿಲ್ KPL, ಬದಕ್ಕೆ ಲಾಸ್ ಆಗಿರೋದು ಸಾಧ್ಯ ಇಲ್ಲ ಅಂತೀರಾ? ನನ್ನ ಪ್ರಕಾರ ವಿಜಯ್ ನೀನು ಮಾತಾಡಲಿಲ್ಲ. ವಿಜಯ್ ನೀವು ಮಾತಾಡಿದಾಗ ನಾನು ಮಾತಾಡಲಿಲ್ಲ. ನಾನು ಅವ್ರು ಮಾತಾಡಿದಾಗ ನಾನು ಮಾತಾಡಿಲ್ಲ. ಅವ್ರು ಮಾತಾಡಿದಾಗ ವಿಜಯ್ ಒಂದು ನಿಮಿಷ KPL ಅಂತ ಹೇಳಿದ್ರು, ಅದಕ್ಕೆ ಜೋಸೆಫ್ ಅವರ ರಿಯಾಕ್ಷನ್ ಬೇಕು ನನಗೆ. That's a liability what we have taken. Sir, obviously if the franchises are not coming, how to bring them? No. See, this is exactly why I am telling you. Sponsors are here.
and the KCA management is here. There's a deliberate attempt to kill this tournament for reasons other than cricket. ಇದಕ್ಕೆ ಯಾರು ಲಾಸ್ ಆಗ್ತಾ ಇದೆ? What it is, what ಏನಾಗ್ತಾ ಇದೆ? Legal binding. Don't talk when I'm talking, Vijay. Be a gentleman. Don't talk when I'm talking. You speak after I speak. No, you speak after I speak. You can't be doing allegations and assumptions. My views, you cannot stop me. My views, you're not a part of the committee. You don't know what has happened. You have not attended a single meeting, and you're saying this. You cannot tell me. Let him speak the same language. I'll accept. Vijay, Mr. Vijay, you don't know what happened. You cannot tell me what to do. Speak. Let Mr. Shetty speak. I can answer for him. Only one thing. Sir, one Sheri. Right. No, Vijay Bharadwaj cannot tell me what to speak, what not to speak. No, not on the subject which you don't know. Who told you doesn't know? I'm telling you, you don't know anything, man. What you are talking is not shit. I'm telling you. Whatever you are talking, you are not reasonable. Who told you I'm not a part? I was a managing committee member. When KPL started, I was there. When KPL started, I was there. What were you doing? You were not bacha at that time. You are not even there at that time. What are you telling to me? Where were you at that time? All right, please, personal allegations ಬೇಡ ದಯವಿಟ್ಟು ಪ್ರಕಾಶ್ please, no personal allegations, please. Who are you to tell me not to talk? It is my opinion. Why should you tell? You Prakash, please calm down. Prakash, calm down. Who are you to tell me? I am nobody to speak. All right, okay, Prakash. Come and tell me what to do and what not to do. I can't speak according to your tone. Okay, all right. I know what to do. ಅಲ್ಲ ಒಂದ್ ನಿಮಿಷ ನಾವಿಲ್ಲಿ ಕೂತ್ಕೊಂಡು nobody can tell me. You have called me. ನಾನು ಬೇರೆಯವರು ಮಾತಾಡಿದಾಗ ನಾನು ಮಾತಾಡಿದಿನ ಖಂಡಿತ. ಆಲ್ ರೈಟ್, ನನ್ನ ಒಪಿನಿಯನ್ ಕೊಡೋದಕ್ಕೆ ಯಾಕೆ ನೀವು ಬಿಡ್ತಾ ಇಲ್ಲ? ಅವ್ರು ಯಾರು ಮಾತಾಡ್ತಾರೆ, ಸೆಂಟ್ರಲ್ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಎವ್ರಿ ವರ್ಡ್ ಯು ಸ್ಪೀಕರ್ ಐ ಕ್ಯಾನ್ ಟೆಲ್ ಎನಿಥಿಂಗ್. ನೀವು ಏನ್ ಹೇಳಿದ್ರಿ ಅದೆಲ್ಲ ನಾನು ಹೇಳ್ಬೋದು. ಐ ಹ್ಯಾವ್ ನಾಟ್ ಟೋಲ್ಡ್ ಎನಿಥಿಂಗ್ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್ ನೀವು ಏನ್ ಹೇಳಿದ್ರೆ ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಮಾಡ್ಬೋದು. ಆದ್ರೆ ನೋ ಐ ವಿಲ್ ಟೆಲ್ ಯು ಎ ಡೆಲಿಬರೇಟ್ ಅಟೆಂಪ್ಟ್ to kill Reddy KPL and to kill the sportsman. Okay, all right. That is the attitude of the KCA. ದಯವಿಟ್ಟು ವಿಜಯ್ ಮತ್ತು ಕೃಷ್ಣ, ರಘುರಾಮ್, ಜೋಸೆಫ್ ಓವರ್ ಸರ್, ಶಶಿಧರ್ ಶೆಟ್ಟರ್ ಜೊತೆಗೆ ಪ್ರಕಾಶ್, ಥ್ಯಾಂಕ್ಸ್ ಅ ಲಾಟ್. ವೈಯಕ್ತಿಕವಾಗಿ ಬ್ಲೇಮ್ ಮಾಡೋದು ಖಂಡಿತವಾಗ್ಲೂ ಬೇಡ. ನಾವೆಲ್ಲರೂ ಕೂಡ ಇಲ್ಲಿರೋರೆಲ್ಲ ಖಂಡಿತವಾಗ್ಲೂ ಕ್ರಿಕೆಟ್ ಲವಿಂಗ್ ಕಮ್ಯುನಿಟಿ. ನಾವೆಲ್ಲರೂ ಕೂಡ ಕ್ರಿಕೆಟ್ ಅನ್ನ ತುಂಬಾ ಪ್ರೀತಿಸ್ತೇವೆ. ಅಲ್ಲಿರುವಂಥ ಆಟಗಾರನ ಕೂಡ ನಾವು ತುಂಬಾ ಗೌರವಿಸ್ತೇವೆ. ಕುಂಬ್ಳೆ ಆಗಿರ್ಬೋದು, ಶ್ರೀನಾಥ್ ಆಗಿರ್ಬೋದು, ಅಥವಾ ರಾಹುಲ್ ದ್ರಾವಿಡ್ ಆಗಿರ್ಬೋದು, ಖಂಡಿತವಾಗ್ಲೂ ಪ್ರೀತಿಸ್ತೇವೆ, ಗೌರವಿಸ್ತೇವೆ. ಆದ್ರೆ ಕೆಲವಾರು ಲೋಪದೋಷಗಳು ಅಂತ ಏನು ಆರೋಪ ಕೇಳಿ ಬರ್ತಿದೆ, ಅದರ ಬಗ್ಗೆ ಅಷ್ಟೇ ಚರ್ಚೆ ಆಗಿದ್ದು. ಅದೇನಾಗಿದ್ರು ಕೂಡ ಕ್ರಿಕೆಟ್ ಗೆಲ್ಲಬೇಕು ಅನ್ನೋದು ನಮ್ಮ ಆಶಯ. ಜೊತೆಗೆ KPL ಶುರುವಾಗುತ್ತಾ ಅಥವಾ ಶುರು ಆಗಬೇಕು ಅನ್ನೋ ಆಶಯ ಕೂಡ ನಮ್ಮಲ್ಲಿ ಕಾಡ್ತಿದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.